ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಕುಕಿಂಗ್ ಹಟ್. ಈ ಜನವರಿ ಮಂತಲ್ಲಿ ಜಾತ್ರೆಗಳು ಸ್ಟಾರ್ಟ್ ಆದವು. ಜಾತ್ರೆಯಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಮಾಡುವ ಗೋಧಿ ಮಾದಲೆನ ಮಾಡೋದು ತೋರಿಸ್ತಿದ್ದೀನಿ. ಅದರಲ್ಲೂ ರೊಟ್ಟಿ ಮಾಡೋದೇ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ, ನೋಡೋಣ ಬನ್ನಿ. ಮೊದಲು ಒಂದು ಪಾತ್ರೆಗೆ ನೀರು ಹಾಕಿ ಕಾಯೋಕ್ಕಿಡೋಣ. ಈ ನೀರು ಚೆನ್ನಾಗಿ ಕುದಿಬೇಕು. ಗ್ಯಾಸ್ ಆನ್ ಮಾಡಿ ನೀರು ಹಾಕಿದ ಪಾತ್ರೆನ ಇಡ್ತಿದ್ದೀನಿ. ನೋಡಿ, ಈಗ ನೀರು ಚೆನ್ನಾಗಿ ಕುದೀತಿದೆ. ನಾನು 1 kg ಗೋಧಿನ ತಗೊಂಡಿದ್ದೀನಿ. ಈಗ ಈ ಗೋಧಿನ ಕುದಿಯುತ್ತಿರೋ ನೀರಿಗೆ ಹಾಕ್ತಿದ್ದೀನಿ. ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಬ್ಯುಸಿ ವುಮೆನ್ ಲೈಫಲ್ಲಿ ಈ ಥರ ಮಾದಲಿ ಮಾಡೋದೆಲ್ಲ ರೇರ್ ಆಗಿದೆ. ರೊಟ್ಟಿ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಈ ಥರ ಮಾಡಿ ತುಂಬ ಬೇಗ ಆಗುತ್ತೆ. ಈಗ 1 ಕಪ್ ಕಡಲೆಬೇಳೆ ಹಾಕ್ತಿದ್ದೀನಿ. ನಂತರ 1 ಮುಷ್ಟಿಯಷ್ಟು ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಗೋಧಿನ ಬೇಯಿಸ್ಕೊಳ್ಬಾರ್ದು. ಗೋಧಿ ಹಾಕಿದ ಮೇಲೆ ಇನ್ನೇನು ನೀರು ಕುದೀತಿದೆ ಅಂದಾಗ ತೆಗೆದ್ಬಿಡ್ಬೇಕು. ನೋಡಿ, ಈ ಥರ ಕುದೀತಿದ್ದಾಗ ತೆಗೆದ್ಬಿಡ್ಬೇಕು. ಗೋಧಿನ ಹೆಚ್ಚಿಗಿದಾಗ ಗೋಧಿ ಒಡಿಬಾರ್ದು, ಹಾಗೆ ಗಟ್ಟಿನೇ ಇರಬೇಕು. ಆ ಥರ ಬೇಯಿಸಿ. ಈಗ ಇದನ್ನ ಒಂದು ಬಿದಿರಿನ ಬುಟ್ಟಿಗೆ ಬಸಿತಿದ್ದೀನಿ. ಈಗ 1 ಸ್ಪೂನ್ ಇಂತ್ರ ಅಗಲ ಮಾಡಿ ನೀರೆಲ್ಲ ಸೋರಲಿ ಚೆನ್ನಾಗಿ. ನೀರೆಲ್ಲ ಚೆನ್ನಾಗಿ ಸೋರಾಗಿದೆ. ಈಗ ಬಿಸಿಲಿಗೆ ಹಾಕಿ ಚೆನ್ನಾಗಿ ಒಣಗಿಸ್ಬೇಕು. ಒಂದು ಕಾಟನ್ ಬಟ್ಟೆ ಹಾಸಿ ಅದ್ರ ಮೇಲೆ ಗೋಧಿ ಹಾಕಿ ಚೆನ್ನಾಗಿ ತೆಳ್ಳಗೆ ಹರಡಬೇಕು. ತುಂಬ ಬಿಸಿಲಿದ್ರೆ 1 ದಿನ ಸಾಕು ಒಣಗೋಕೆ. ಗೋಧಿ ತಿಂದರೆ ಕಟಮ್ ಅಂತ ಸೌಂಡ್ ಬರಬೇಕು. ಆ ಥರ ಚೆನ್ನಾಗಿ ಒಣಗಿಸ್ಬೇಕು. ನೋಡಿ, ಈಗ ಒಣಗಾಗಿದೆ. ಈಗ ಗೋಧಿನ ಹಿಟ್ಟು ಮಾಡಿಸ್ಕೊಂಬರ್ಬೇಕು. ಚಪಾತಿ ಹಿಟ್ಟಿನ ಹಾಗೆ ನೈಸ್ ಆಗಿರಬಾರ್ದು. ಮುಟ್ಟಿದ್ರೆ ರವಿ ಇರಬೇಕು ಕೈಯಲ್ಲಿ. ಆ ಥರ ಮಾಡಿಸ್ಬೇಕು ಹಿಟ್ಟನ್ನ. ಅಳತೆ 1 kg ಗೋಧಿ ಹಿಟ್ಟಿಗೆ 1/4 kg ಅಷ್ಟು ಬೆಲ್ಲ ಹಾಕ್ತಿದ್ದೀನಿ. ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ಹಿಟ್ಟು ಸ್ವಲ್ಪ ಬೆಲ್ಲ ಹಾಕಿ ಜಾರಲ್ಲೇ ಮಿಕ್ಸ್ ಮಾಡ್ತಿದ್ದೀನಿ. ಹೀಗೆ ಮಾಡೋದ್ರಿಂದ ತುಂಬಾ ಸುಲಭವಾಗುತ್ತೆ. ಬೆಲ್ಲನೂ ಸಹ ಹಿಟ್ಟಿನೊಂದೇ ಚೆನ್ನಾಗಿ ಬೆರೆಯುತ್ತೆ. ನಮ್ಮಜ್ಜಿ ಕಾಲದಲ್ಲೆಲ್ಲ ಒಳಕಲ್ಲಿನಲ್ಲಿ ಕುಡ್ತಿದ್ರಂತೆ. ಈ ಜನರೇಷನ್ ನಲ್ಲಿ ಅಷ್ಟು ಪೇಷನ್ಸ್ ಸಹ ಯಾರಿಗೆ ಇರೋದಿಲ್ಲ. ಬೇಗ ಆದ್ರೆ ಸಾಕಪ್ಪ ಅಂತಿರ್ತಾರೆ. ಈಗ ಒಮ್ಮೆ ಹೀಗೆ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈಗ ಬೆಲ್ಲ ಮತ್ತು ಹಿಟ್ಟನ್ನು ಗ್ರೈಂಡ್ ಮಾಡಿದಾಗ ಈ ಥರ ಆಗುತ್ತೆ. ಈಗ ಇದನ್ನು ಒಂದು ಪರಾತಕ್ಕೆ ಹಾಕ್ತಿದ್ದೀನಿ. ಹೀಗೆ ಎಲ್ಲ ಹಿಟ್ಟು ಮತ್ತು ಬೆಲ್ಲನ ಗ್ರೈಂಡ್ ಮಾಡಿ ಪರಾತಕ್ಕೆ ಹಾಕಿದ್ದೀನಿ. ಎಲ್ಲ ಹೊಂದುವಂತೆ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಾದ್ಮೇಲೆ 1.5 ಸ್ಪೂನ್ ಅಷ್ಟು ಶುಂಠಿ ಪುಡಿ ಹಾಕ್ತಿದ್ದೀನಿ. ಫ್ರೆಂಡ್ಸ್, ಜಾತ್ರೆಯಲ್ಲೂ ಅಷ್ಟೇ ಅಲ್ಲದೆ ಸಂಕ್ರಾಂತಿ ಟೈಮ್ನಲ್ಲೂ ಈ ಮಾದಲಿನ ಮಾಡ್ತಾರೆ. ನಂತರ 1 ಮುಷ್ಟಿಯಷ್ಟು ಹುರುಗಡ್ಲೆ ಅಥವಾ ಪುಟಾಣಿ ಮತ್ತು ಒಣ ಕೊಬ್ಬರಿ ತುರಿ ಹಾಕಿ ಈಗ ಹುರಿದು ಆರಿಸಿದ ಕರಿ ಎಳ್ಳನ್ನ ಹಾಕ್ತಿದ್ದೀನಿ. ಗೋಧಿನ ಈ ಥರ ಕುಚ್ಚಿ ಮಾಡೋದ್ರಿಂದ ತಿಂದಾಗ ಬಾಯಲ್ಲಿ ಹಗುರ ಅನಿಸುತ್ತೆ, ಗಟ್ಟಿ ಅನಿಸೋಲ್ಲ. ಹಾಗೆ ಬೀಸಿ ಮಾಡಿದಾಗ ತಿಂದಾಗ ಗಟ್ಟಿ ಅನಿಸುತ್ತೆ. ನೋಡಿ, ಈಗ ಜಾತ್ರೆಯಲ್ಲಿ ವಿಶೇಷವಾಗಿ ಮಾಡುವ ಗೋಧಿ ಮಾದಲೆ ರೆಡಿಯಾಗಿದೆ. ಹಾಗಾದ್ರೆ ನಾನು ನಮ್ಮೂರಿನ ಜಾತ್ರೆಗೆ ಗೋಧಿ ಮಾದಲೆ ಮಾಡಿದ್ದೀನಿ. ನೀವು ಸಹ ನಿಮ್ಮೂರಿನ ಜಾತ್ರೆಗೆ ಈ ಸುಲಭವಾಗಿ ಮಾಡುವ ಗೋಧಿ ಮಾದಲೆ ಮಾಡಿ ಟೇಸ್ಟ್ ಮಾಡಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾದರೆ ಈಗಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.